ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಜನವರಿ 13ರಿಂದ ಫೆಬ್ರವರಿ 26ರ ತನಕ. ಅಲ್ಲಿ ತನಕ ಹೋಗಿ ಮಹಾಕುಂಭ ಮೇಳವನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಬೇಸರಗೊಂಡವರು ಬಹಳಷ್ಟು ಜನ ಇದ್ದಾರೆ. ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ವಾ? ನಮ್ಮಲ್ಲೇ ಕುಂಭಮೇಳ ನಡೀತಾ ಇದೆ. ಎಲ್ಲಿ ಹಾಗಾದ್ರೆ? ಟಿ ನರಸೀಪುರದ ಕಾವೇರಿ ಸಂಗಮದ ಕುಂಭಮೇಳ. ಪ್ರತಿ 3 ವರ್ಷಕ್ಕೊಂದ್ಸಲ ಕುಂಭಮೇಳ ನಡೆಯುತ್ತೆ. ಎಷ್ಟೋ ಬಾರಿ ಇದ್ರ ಬಗ್ಗೆ ಮಾತಾಡುವಾಗ ಈ ವಿಚಾರಗಳು ಬಂದಿದೆ. ದೂರದ ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕಾಗಿಲ್ಲ, ಅಲ್ಲಿ ಪುಣ್ಯ ಸ್ಥಾನವನ್ನ ಮಾಡೋದಕ್ಕಾಗಿಲ್ಲ ಅಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಅನೇಕ ಪುಣ್ಯ ನದಿಗಳಿದೆ. ಆ ನದಿಗಳಲ್ಲಿ ಸ್ನಾನ ಮಾಡೋದ್ರ ಮೂಲಕ ಪುಣ್ಯವನ್ನ ಪಡಿಬಹುದು, ಮೋಕ್ಷವನ್ನ ಪಡಿಬಹುದು. ಹಾಗಾದ್ರೆ ಯಾವುದು ಅಂತ ಸ್ಥಳ? ಟಿ ನರಸೀಪುರದ ಕಾವೇರಿ ಸಂಗಮದ ಕುಂಭಮೇಳ. ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಇವತ್ತಿನಿಂದ ಆರಂಭವಾಗ್ತಾ ಇದೆ. 3 ದಿನ ನಡೆಯುತ್ತೆ ಕರ್ನಾಟಕದ ತ್ರಿವೇಣಿ ಸಂಗಮದಲ್ಲಿ ಈ ಕುಂಭಮೇಳ. ಕುಂಭಮೇಳದ ಸಂಭ್ರಮ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಮೈಸೂರಿನ ಟಿ ನರಸೀಪುರದಲ್ಲಿ 3 ದಿನ ಈ ಕುಂಭಮೇಳ ನಡೆಯುತ್ತೆ. ಸಾಗರೋಪಾದಿಯಲ್ಲಿ ಕುಂಭಮೇಳದಲ್ಲಿ ಭಾಗಿಯಾಗಿ ಪುಣ್ಯ ಸ್ನಾನವನ್ನ ಮಾಡೋದಕ್ಕೆ ಭಕ್ತರು ಬರ್ತಾರೆ. ಬೆಳಗ್ಗೆ 11ಕ್ಕೆ ಕುಂಭಮೇಳಕ್ಕೆ ಸಚಿವ ಮಹದೇವಪ್ಪ ಚಾಲನೆಯನ್ನ ನೀಡಿದ್ದಾರೆ. ಈ ಬಾರಿ ಅದ್ದೂರಿಯಾಗಿ ಕುಂಭಮೇಳವನ್ನ ಆಚರಿಸಲಾಗುತ್ತೆ. ಕಳೆದ ಬಾರಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಕೋವಿಡ್ ಕಾರಣದಿಂದಾಗಿ ಎಷ್ಟೋ ಆಚರಣೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಕೋವಿಡ್ ಸಂದರ್ಭದಲ್ಲಿ ಹಬ್ಬ, ಜಾತ್ರೆ, ಇಂತಹ ಆಚರಣೆಗಳು, ಕುಂಭಮೇಳ ಇವೆಲ್ಲದಕ್ಕೂ ಬ್ರೇಕ್ ಬಿದ್ದಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.